ಕೇವಲ 17 ಲಕ್ಷಕ್ಕೆ ನಿಮಗೆ ಸೈಟ್ ಸಿಗ್ತಾ ಇದೆ. ಸರಿಸುಮಾರು 100 ಎಕರೆನಲ್ಲಿ ಡೆವಲಪ್ಮೆಂಟ್ ಆಗ್ತಾ ಇರುವಂತ ಲೇಔಟ್. ಸರ್, ಒಂದ್ ಕಾರ್ ತಗೊಳ್ಳೋ ದುಡ್ಡಲ್ಲಿ ಈ ಲೇಔಟ್ ಅಲ್ಲಿ ಒಂದ್ ಸೈಟ್ ತೆಗೆದುಕೊಳ್ಳಿ. ಇದೇ ನೋಡಿ ಹೊಸದಾಗಿ ಆಗಿರುವಂತ STRR ಪೆರಿಫೆರಲ್ ರಿಂಗ್ ರೋಡ್. ಇಲ್ಲಿಂದ ಕೇವಲ 700 ಮೀಟರ್ಸ್ ಅಲ್ಲೇ ನಮ್ಮ ಲೇಔಟ್ ಲೊಕೇಟ್ ಆಗಿದೆ ಅಂತ ಹೇಳ್ಬಹುದು. ನಮ್ಮ ಲೇಔಟ್ ಸುತ್ತಮುತ್ತ 300 ಎಕರೆ ಫಾಕ್ಸ್ಕಾನ್ ಆಪಲ್ ಕಂಪನಿ ಲೊಕೇಟ್ ಆಗಿದೆ. ಮಲ್ಟಿ ನ್ಯಾಷನಲ್ ಕಂಪನಿ ಕೂಡ ಈ ಝೋನ್ ಅಲ್ಲಿ ಬರ್ತಾ ಇದಾವೆ. PMRDA ಅಪ್ರೂವ್ಡ್ ಡಾಕ್ಯುಮೆಂಟೇಶನ್ ಇರೋದ್ರಿಂದ ಎಲ್ಲಾ ಮಧ್ಯಮ ವರ್ಗದವರು ಕೂಡ ಬಂದು ಇಲ್ಲಿ ಸೈಟ್ ಅನ್ನ ಖರೀದಿ ಮಾಡಬಹುದು. ಈ ಜಾಗದಲ್ಲಿ ನೀವು ಸೈಟ್ ಅನ್ನ ತೆಗೆದುಕೊಂಡ್ರೆ ವಿತೌಟ್ ಇಂಟ್ರೆಸ್ಟ್ ಕಡಿಮೆ ಬೆಲೆಗೆ ಸೈಟ್ ಗಳು ಸಿಗ್ತಾ ಇದೆ. ನ್ಯಾಯ ಸಿಂಧು ಗೃಹ ನಿರ್ಮಾಣ ಅಂತ ಹೇಳ್ಬಿಟ್ಟು ಇವರು ಫೇಸ್ 1 ಮತ್ತೆ ಫೇಸ್ 2 ನಲ್ಲಿ ಲೇಔಟ್ ನ ಡೆವಲಪ್ಮೆಂಟ್ ಮಾಡ್ತಾ ಇದ್ದಾರೆ. ಬನ್ನಿ ಯಾವ ತರ ಲೇಔಟ್ ಗಳಿದೆ ನೋಡ್ಕೊಂಡು ಬರೋಣ. ವೀಕ್ಷಕರೇ, ಇದೇ ನೋಡಿ ನಮ್ಮ ಫೇಸ್ 1 ಲೇಔಟ್. ನ್ಯಾಯ ಸಿಂಧು ಗೃಹ ನಿರ್ಮಾಣ ವತಿಯಿಂದ ಡೆವಲಪ್ಮೆಂಟ್ ಆಗಿರುವಂತಹ ಪ್ರಾಜೆಕ್ಟ್ ಇದು. ಅಮ್ಯುನಿಟೀಸ್ ಅನ್ನ ಎಲ್ಲ ಕಂಪ್ಲೀಟ್ ಆಗಿ ಪ್ರೊವೈಡ್ ಮಾಡಿ ಪಾರ್ಕ್ ಮತ್ತೆ CA ಜಾಗ ಕೂಡ ಇಲ್ಲಿ ಬಿಟ್ಟಿದ್ದಾರೆ. ಫೇಸ್ 1 ಲೇಔಟ್ ಅಲ್ಲಿ ಯಾವ ತರ ಡೆವಲಪ್ಮೆಂಟ್ ಇದೆಯೋ ಅದಕ್ಕಿಂತ ಡಬಲ್ ಡೆವಲಪ್ಮೆಂಟ್ ಇರುವಂತಹ ಲೇಔಟ್ ಫೇಸ್ 2 ನಲ್ಲಿದೆ. ಸೊ ಯಾವ ತರ ಡೆವಲಪ್ಮೆಂಟ್ ಅಂತ ಕೇಳ್ತೀರಾ? ಅದಕ್ಕಿಂತ ಮುಂಚೆ ಪ್ರೈಸ್ ಕೇಳಿ ಶಾಕ್ ಆಗಿ ಹೋಗ್ತೀರಾ. ಕೇವಲ 17 ಲಕ್ಷಕ್ಕೆ ನಿಮ್ಗೆ ಒಂದ್ ಸೈಟ್ ಸಿಗ್ತಾ ಇದೆ. ಹಾಗಿದ್ರೆ ಬನ್ನಿ ಯಾವ ರೀತಿ ಇದೆ ಆ ಲೇಔಟ್ ನೋಡ್ಕೊಂಡು ಬರೋಣ. ವೀಕ್ಷಕರೇ, ಇದೇ ನೋಡಿ ನಮ್ಮ ಫೇಸ್ 2 ಲೇಔಟ್. ಸರಿಸುಮಾರು 100 ಎಕರೆನಲ್ಲಿ ಡೆವಲಪ್ಮೆಂಟ್ ಆಗ್ತಾ ಇರುವಂತ ಲೇಔಟ್. ಆ ಫೇಸ್ 1 ಲೇಔಟ್ ಅಲ್ಲಿ ಯಾವ್ಯಾವ ರೀತಿಯಾದಂತ ಡೆವಲಪ್ಮೆಂಟ್ ಇತ್ತು ಅದಕ್ಕಿಂತ ಡಬಲ್ ಡೆವಲಪ್ಮೆಂಟ್ ಈ ಒಂದು ಜಾಗದಲ್ಲಿ ಆಗ್ತಾ ಇದೆ. ಅಮ್ಯುನಿಟೀಸ್ ಅಂತ ಬಂದಾಗ 24/7 ವಾಟರ್ ಸಪ್ಲೈ, ಎಲೆಕ್ಟ್ರಿಸಿಟಿ ಸಪ್ಲೈ, ಡ್ರೈನೇಜ್ ಸಿಸ್ಟಮ್, ಹಾಗೆ ಸಿವೇಜ್ ಸಿಸ್ಟಮ್. ಇಷ್ಟೇ ಅಲ್ಲ, ಇದ್ರ ಜೊತೆಗೆ ಪಾರ್ಕ್ ಇರಬಹುದು, CA ಜಾಗ ಇರಬಹುದು, ಒಂದೊಳ್ಳೆ ಅದ್ಭುತವಾದಂತ ಲಕ್ಸುರಿಯಸ್ ಅಮ್ಯುನಿಟೀಸ್ ನ ನಿಮ್ಗೆ ಮಾಡಿ ಕೊಡ್ತಾ ಇದ್ದಾರೆ. ಇನ್ನು ನಮ್ಮ ಲೇಔಟ್ ಸುತ್ತಮುತ್ತ ಡೆವಲಪ್ಮೆಂಟ್ ಬಗ್ಗೆ ಹೇಳೋದಾದ್ರೆ ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ತುಂಬಾನೇ ಹತ್ರ ಇದೆ. ಈ ಲೇಔಟ್ ಇಂದ ಕೇವಲ 1 ಕಿಲೋಮೀಟರ್ ದೂರದಲ್ಲಿ 12,000 ಎಕರೆ SEZ ಗೆ ಅನೌನ್ಸ್ ಆಗಿದೆ. ಅಂದ್ರೆ ಸ್ಪೆಷಲ್ ಎಕನಾಮಿಕ್ ಝೋನ್ ಅಂತ ಹೇಳಿ. ಅದರೊಳಗಡೆ 300 ಎಕರೆ ಫಾಕ್ಸ್ಕಾನ್ ಆಪಲ್ ಕಂಪನಿ ಲೊಕೇಟ್ ಆಗಿದೆ. ಅದರಲ್ಲಿ 35,000 ಜನ ಎಂಪ್ಲಾಯೀಸ್ ಈಗ ಆಲ್ರೆಡಿ ಕೆಲಸ ಮಾಡ್ತಾ ಇದ್ದಾರೆ. ಇದ್ರ ಜೊತೆಗೆ ವಿಪ್ರೋ ಕಂಪನಿ ಕೂಡ ಇದೆ. ಇದಷ್ಟೇ ಅಲ್ಲ, ಇನ್ನಷ್ಟು ಮಲ್ಟಿ ನ್ಯಾಷನಲ್ ಕಂಪನಿ ಕೂಡ ಈ ಝೋನ್ ಅಲ್ಲಿ ಬರ್ತಾ ಇದಾವೆ. ಇದಷ್ಟೇ ಅಲ್ಲ, ದೇವನಹಳ್ಳಿ ಬಿಸಿನೆಸ್ ಪಾರ್ಕ್, ಅದರ ಜೊತೆಗೆ KIADB ಇಂಡಸ್ಟ್ರಿಯಲ್ ಏರಿಯಾ ನಮ್ಮ ಲೇಔಟ್ ಪಕ್ಕದಲ್ಲೇ ಇದೆ. ಸ್ಕೂಲು, ಕಾಲೇಜು, ಹಾಸ್ಪಿಟಲ್ ಅಂತ ಬಂದಾಗ ಗೀತಮ್ ಯೂನಿವರ್ಸಿಟಿ, ಅಮಿಟಿ ಯೂನಿವರ್ಸಿಟಿ ಇರಬಹುದು, ಹಾಗೆ ಸ್ಟೋನ್ ಹಿಲ್ ಇಂಟರ್ನ್ಯಾಷನಲ್ ಸ್ಕೂಲು, ಹ್ಯಾರೋ ಇಂಟರ್ನ್ಯಾಷನಲ್ ಸ್ಕೂಲು, ಜೊತೆಗೆ ಮಣಿಪಾಲ್ ಹಾಸ್ಪಿಟಲ್ ಕೂಡ ತುಂಬಾ ಹತ್ರದಲ್ಲೇ ಇದೆ. ಇನ್ನು ಕನೆಕ್ಟಿವಿಟಿ ಅಂತ ಬಂದಾಗ STRR ಔಟರ್ ರಿಂಗ್ ರೋಡ್ ಇಂದ ನಮ್ಮ ಲೇಔಟ್ ಕೇವಲ 700 ಮೀಟರ್ಸ್ ಇದೆ. ಈ ರೋಡ್ ಮೂಲಕ ನೀವು ತುಮಕೂರು ಇರಬಹುದು, ದಾವಸ್ಪೇಟೆ, ಹಾಗೆ ದೇವನಹಳ್ಳಿ, ಹೊಸಕೋಟೆಗೆ ಈಸಿಯಾಗಿ ರೀಚ್ ಆಗಬಹುದು. ಈ ತರ ಡೆವಲಪ್ಮೆಂಟ್ ಇರುವಂತ ಜಾಗದಲ್ಲಿ ಪ್ರೈಸ್ ಎಷ್ಟಿದೆ ಅಂತ ಹೇಳಿ ಯೋಚನೆ ಮಾಡ್ತಾ ಇದ್ದೀರಾ? ಕೇವಲ ಪರ್ ಸ್ಕ್ವೇರ್ ಫೀಟ್ ಗೆ 1499 ರೂಪಾಯಿಯನ್ನ ಕೋಟ್ ಮಾಡ್ತಾ ಇದ್ದಾರೆ. ಅಂದ್ರೆ ಒಂದು ಸೈಟ್ಗೆ ನಿಮ್ಗೆ 17 ಲಕ್ಷ ರೂಪಾಯಿ ಅಷ್ಟೇ ಆಗೋದು. ಇಷ್ಟು ಡೆವಲಪ್ಮೆಂಟ್ ಇರೋ ಜಾಗದಲ್ಲಿ ಅತಿ ಕಡಿಮೆ ಬೆಲೆಗೆ ನಿಮ್ಗೆ ಸೈಟ್ ಗಳನ್ನ ಕೊಡ್ತಾ ಇದ್ದಾರೆ. ವೀಕ್ಷಕರೇ, ನಾನು ಅವಾಗಲೇ ನಿಮ್ಗೆ ತಿಳಿಸ್ಕೊಟ್ರೆ, ನಿಮ್ಮ ಹತ್ರ ದುಡ್ಡೇ ಇಲ್ಲ ಅಂತ ಹೇಳಿದ್ರು ಕೂಡ ನೀವು ಸೈಟ್ ತೆಗೆದುಕೊಳ್ಬಹುದು ಅಂತ. ಹೇಗೆ ಅಂತೀರಾ? ಇವರು ನಿಮ್ಗೆ ಈಸಿ ಇನ್ಸ್ಟಾಲ್ಮೆಂಟ್ ಅಲ್ಲಿ ಸೈಟ್ ಗಳನ್ನ ಕೊಡ್ತಾ ಇದ್ದಾರೆ. ಅದು ಇಂಟ್ರೆಸ್ಟ್ ಫ್ರೀ ಆಗಿರ್ತಕ್ಕಂಥ ಇನ್ಸ್ಟಾಲ್ಮೆಂಟ್. ಇನ್ನು ಡಾಕ್ಯುಮೆಂಟೇಶನ್ ಅಂತ ಬಂದಾಗ ನಾನು ಅವಾಗಲೇ ನಿಮ್ಗೆ ತಿಳಿಸ್ಕೊಟ್ಟೆ, BMRDA ಅಪ್ರೂವ್ಡ್ ಅಂತ ಹೇಳಿ. BMRDA ಅಪ್ರೂವ್ಡ್ ಅಂತ ಹೇಳಿದ್ರೆ ಎಷ್ಟು ಲೀಗಲ್ ಅನ್ನ ಮೇಂಟೈನ್ ಮಾಡಿರ್ತಾರೆ ಅಂತ ನೀವೇ ಅರ್ಥ ಮಾಡ್ಕೊಳ್ಳಿ. ಬರೀ ಇಷ್ಟೇ ಅಲ್ಲ, ಇದೇ ರೀತಿ ಕಾನ್ಸೆಪ್ಟ್ ಇರುವಂತ ಬೇರೆ ಬೇರೆ ಪ್ರಾಜೆಕ್ಟ್ಸ್ ಗಳು ಕೂಡ ನಮ್ಮಲ್ಲಿ ಡೆವಲಪ್ಮೆಂಟ್ ಆಗ್ತಾ ಇದೆ. ಇದಕ್ಕಿಂತ ಕಡಿಮೆ ಬೆಲೆಗೆ ನಿಮ್ಗೆ ಸೈಟ್ ಗಳು ಸಿಗ್ತಾ ಇದೆ. ಈ ಒಂದು ಲೇಔಟ್ಗೆ ನೀವು ವಿಸಿಟ್ ಮಾಡಬೇಕು ಅಂತ ಹೇಳಿದ್ರೆ ಕಂಪನಿ ಕಡೆಯಿಂದನೇ ಫ್ರೀ ಕ್ಯಾಬ್ ಫೆಸಿಲಿಟಿ ಇರುತ್ತೆ. ಆದಷ್ಟು ಫ್ಯಾಮಿಲಿ ಜೊತೆ ಬಂದು ವಿಸಿಟ್ ಮಾಡಿ ನಿಮ್ಗೆ ಇಷ್ಟ ಆಗುವಂತ ಸೈಟ್ ಅನ್ನ ಕೊಂಡ್ಕೊಳ್ಳಿ. ನಿಮ್ಮ ಕನಸಿನ ಮನೆಯನ್ನ ನನಸು ಮಾಡ್ಕೊಳ್ಳಿ. ಇದ್ರ ಬಗ್ಗೆ ಸಾಕಷ್ಟು ಆಸಕ್ತಿ ಇತ್ತು ಅಂತ ಹೇಳಿದ್ರೆ ಸ್ಕ್ರೀನ್ ಮೇಲೆ ಬರ್ತಿರುವಂತ ನಂಬರ್ಗೆ ಈಗಲೇ ಕಾಂಟ್ಯಾಕ್ಟ್ ಮಾಡಿ. ಥ್ಯಾಂಕ್ ಯು.